ವಿಧಾನಸೌಧದಲ್ಲಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸೌಧ ಪ್ರವೇಶದ ಸಂದರ್ಭದಲ್ಲಿ ನಾವು ಎಲ್ಲಿ ಹೇಳ್ತೀವೋ ಅಲ್ಲಿ ಮಾತ್ರ ನೀವು ರಾಜಕಾರಣಿಗಳ ಪ್ರತಿಕ್ರಿಯೆ ಪಡಿಬೇಕು. ತಮಿಳುನಾಡು ಮಾದರಿಯನ್ನ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ. ಸರ್ಕಾರ ಸೂಚಿಸಿದ ಸ್ಥಳದಲ್ಲಿ ಮಾತ್ರ ನೀವು ರಾಜಕಾರಣಿಗಳ ಪ್ರತಿಕ್ರಿಯೆ ಪಡೀರಿ. ಸಿಎಂಒ, DCMO ಅಥವಾ MLAಗಳು ಯಾರದೇ ಆದರೂ ಕೂಡ ನಾವು ಹೇಳಿದಂಥ ಜಾಗದಲ್ಲಿ ಬೈಟ್ ತಗೋಬೇಕು. ನೀವು ನಿಗದಿತ ಸ್ಥಳ ಬಿಟ್ಟು ಬೇರೆ ಕಡೆ ಇಲ್ಲ ಅಂತ ಆಡಳಿತ ಸುಧಾರಣಾ ಇಲಾಖೆ ವಾರ್ತಾ ಇಲಾಖೆಯ ಮುಖಾಂತರ ಆದೇಶ ಮಾಡಿಸಿರೋದು. ಆಡಳಿತ ಸುಧಾರಣಾ ಇಲಾಖೆ DPAR ಏನ ಹೇಳಿತ್ತೋ ಅದನ್ನು ವಾರ್ತಾ ಇಲಾಖೆ ಕೂಡ ತಲೆಯಾಡಿಸಿ ಒಪ್ಕೊಂಡಿದೆ. ಇದು ಕಾರಣ ಆಗಿದ್ದೇನು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸುವಂತ ಸುದ್ದಿಗಳು ಪ್ರಸಾರ ಆಗಿತ್ತು. ಅದು ಚಿನ್ನ ಕಳ್ಳತನ ಕೇಸ್ ಇರಬಹುದು ಮತ್ತು ಆದೇಶದಲ್ಲಾಗಿರುವಂಥ ಎಡವಟ್ಟುಗಳಿರಬಹುದು. ಇದನ್ನೆಲ್ಲವನ್ನ ಕೂಡ ಬೆಳಕಿಗೆ ತರುವಂಥ ಕೆಲಸವನ್ನ ಮಾಧ್ಯಮಗಳು ಮಾಡಿದ್ವು. ಇದು ಆಡಳಿತ ನಡೆಸೋರಿಗೆ ಅಪತ್ಯ ಆಗಿದೆ. ಅದಕ್ಕಾಗಿ ಈಗ ನಿರ್ಬಂಧ ವಿಧಿಸೋದಕ್ಕೆ ಮುಂದಾಗಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ನ ಶಾಸಕರು ಇದನ್ನ ಖಂಡಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕ ಡಾಕ್ಟರ್ ರಂಗನಾಥ್ ಇದನ್ನು ವಿರೋಧಿಸಿದ್ದಾರೆ. ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದಕ್ಕೆ ಮುಂದಾಗಿರೋದು ಸರಿಯಲ್ಲ. ವಿಧಾನಸೌಧದ ಘಟನೆ ಪೊಲೀಸರ ವೈಫಲ್ಯದಿಂದಾಗಿದ್ದು, ಯಾರೋ ಷಡ್ಯಂತ್ರ ಮಾಡಿ ಆದಂತ ಘಟನೆ. ಇದಕ್ಕೋಸ್ಕರ ಮಾಧ್ಯಮಗಳಿಗೆ ಯಾಕೆ ಕಡಿವಾಣ ಹಾಕ್ತೀರಿ ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. SR ವಿಶ್ವನಾಥ್ ಕೂಡ ಯಲಹಂಕ MLA ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿಗೆ ಬರೆದಿರೋ ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲ ಮಹಡಿಗಳು ಕೂಡ ಬಿಡ್ತಾಯಿದ್ರು. ಸಂಬಂಧಪಟ್ಟಂಥ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಹೋಗಿ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿರ್ತಕ್ಕಂಥ ವಿಚಾರ. ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊತಾಯಿದ್ರು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯತೆ. ಯಾಕಂದರೆ ಏನೇ ಒಳಗಡೆ ಬ್ಯಾಗ್ಗಳನ್ನು ತೊಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತದೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ ಇಲ್ಲೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತೊಗೊಬಾರ್ದು, ಬೈಟ್ ತೊಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.